ದೇವ, ನಿನ್ನಲ್ಲಿದ್ದಂತಹ ಅಹಂಕಾರ, ನಿನ್ನಲ್ಲಿದ್ದಂತಹ ದೌಷ್ಟ್ಯ ಇವೆಲ್ಲವೂ ಕಳೆದು ಹೋಯಿತಲ್ಲವೇ? ಈಗ ನನ್ನನ್ನು ನೀನು ಧ್ಯಾನಿಸುವುದಕ್ಕೆ, ನೀನೇ ದೇವರು ಎನ್ನುವ ಹಾಗೆ ನನ್ನನ್ನು ನೀನು ಪ್ರಾರ್ಥಿಸುತ್ತಾ ಇದ್ದಿ ಅಂತಾದ್ರೆ, ಅಯ್ಯ, ಏನು ಬೇಕು ಕೇಳು, ಏನು ಬೇಕು ಕೇಳು. ದೇವ, 7.5 ವರ್ಷದ ಪೂರ್ವದಲ್ಲಿ ಉಜ್ಜಯಿನಿಯ ರಾಜ್ಯಸಭೆಯಲ್ಲಿ ನಾನು ಶನಿನಿಂದೆ ಮಾಡಿದ ಹೊತ್ತು ಆಕಾಶ ಮಂಡಲದಲ್ಲಿ ಹೋಗುತ್ತಿದ್ದ ನೀನು ಭೂಮಂಡಲಕ್ಕಿಳಿದು ನನ್ನ ಸಭಾಸ್ಥಾನವನ್ನು ಪ್ರವೇಶ ಮಾಡಿದೆ. ನಿನ್ನನ್ನು ಕಂಡಾಗ ಭಯದಿಂದ ದಿಗ್ಗನೆ ಎದ್ದು ನಿಮ್ಮ ಪದಮೂಲಕ್ಕೆ ಬಂದು 10 ಬೆರಳನ್ನು ಪೋಣಿಸಿ ಮಣಿದಿದ್ದೆ. ನನ್ನ ನಮಸ್ಕಾರಕ್ಕೆ ತಿರಸ್ಕಾರ ಎದ್ದಿದ್ದೀರಿ ದೇವ. ಇಂದು ನಾನೇ ನಿಮ್ಮನ್ನು ಸ್ತುತಿಸಿದೆ. ಅಂದು ನಾನು ಕರೆಯದೆ ಬಂದಿರಿ. ಇಂದು ನಾನು ಕರೆದಾಗ ನನ್ನ ಭಕ್ತಿಗೆ ಒಲಿದು ನಿಂತಿದ್ದೀರಿ. ನಿಮ್ಮನ್ನು ಕಾಡುವಾಗ ನನಗೀಗ ಭಯವಿಲ್ಲ, ಭಕ್ತಿಭಾವ ಸ್ಫುರಿಸುತ್ತಾ ಇದೆ. ಮಂಚದ ಮೇಲಿದ್ದೇನೆ ದೇವ. ನಿಮ್ಮ ಪದಮೂಲಕ್ಕೆ ಓಡೋಡಿ ಬರುವಂತಹ ಆಸೆ, ಆದರೆ ನಡೆಯುವುದಕ್ಕೆ ಕಾಲಿಲ್ಲ. ಇದೋ ಮಂಚದಿಂದ ಹೊರಳಿದ್ದೇನೆ, ಹೊರಳಿ 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 ಬಂದಿದ್ದೇನೆ. ಇದೋ ನನ್ನ ಪಾದವನ್ನು ನಿಮ್ಮ ಪಾದಕ್ಕೆ ಇದೋ ಮಣಿದಿದ್ದೇನೆ, ಮಣಿದಿದ್ದೇನೆ, ಮಣಿದಿದ್ದೇನೆ ದೇವ. ಧನ್ಯ ಧನ್ಯ ವಿಕ್ರಮ, ಧನ್ಯ. ಧನ್ಯನಾದೆ ನೀನು, ಧನ್ಯನಾದೆ. ಈ ಹೊತ್ತು ನಿನಗೆ ಪ್ರತ್ಯಕ್ಷನಾದಂತಹ ನಾನು ಏನು ಬರಬೇಕು ಅಂತ ನೀನು ಕೇಳಿದೆ ಎಂದಾದರೆ, ನೀನು ಕೇಳಿದುದನ್ನು ಕೊಡುವುದಕ್ಕಾಗಿ ನಾನು ಪ್ರಶಾಂತ ಚಿತ್ತನಾಗಿ, ದಯಾಮಯನಾಗಿ, ಕರುಣಾಳುವಾಗಿ ಅನುಗ್ರಹವನ್ನು ಮಾಡುವುದಕ್ಕೆ ಸಿದ್ಧನಿದ್ದೇನೆ. ದೇವ, ಅಂದು ಉಜ್ಜಯಿನಿಯ ರಾಜ್ಯಸಭೆ ಒಂದೊಂದು ಪಂಡಿತರು ಒಂದೊಂದು ಗ್ರಹವರ್ಣನೆಗೆ ತೊಡಗಿದರು. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ ಅವರು ಬಲವಂತರು ಎನ್ನುವುದನ್ನು ನಾನು ಒಪ್ಪಿಕೊಂಡೆ. ದೂರಗ್ರಹಗಳಾದಂತಹ ರಾಹುಕೇತುಗಳ ವೀರತನದ ಬಗ್ಗೆ, ಯೋಗ್ಯತೆಯ ಬಗ್ಗೆ ನಾನು 2 ಮಾತನ್ನು ಆಡಿದವನಲ್ಲ. ಆದರೆ ಓರ್ವ ಪಂಡಿತರು ಶನಿ ಮಹಾತ್ಮೆಯ ಕಥೆಯನ್ನು ಹೇಳುವುದಕ್ಕೆ ತೊಡಗಿದರು. ಹುಟ್ಟಿದಾಕ್ಷಣ ತಂದೆಯ ಮೇಲೆ ವಕ್ರದೃಷ್ಟಿಯನ್ನು ಇರಿಸಿದ ಕಾರಣ ಸೂರ್ಯ ಪ್ರಭೆ ಹೊರಟು ಹೋಯಿತು. ರೋಗಸ್ಥನಾದ ಸೂರ್ಯ ಹೆಳವ ಸಾರಥಿ ಸ್ಥಿರವಾಗಿ ಬಿಟ್ಟ. ಕುದುರೆಗಳ ಕಣ್ಣುಗಳು ದೃಷ್ಟಿಯನ್ನು ಕಳಕೊಂಡವು. ಸೂರ್ಯನ ತೇರು ನಿಂತಿತು. ಲೋಕವೇ ಬಡಲಿ ಬೆಂದಾಯಿತು. ಆ ಸ್ಥಿತಿಯಲ್ಲಿ ಎಲ್ಲರೂ ಸ್ತುತಿಸಿದಾಗ ಶನಿ ತನ್ನ ವಕ್ರದೃಷ್ಟಿಯನ್ನು ಹಿಂತೆಗೆದ. ಶಾಂತ ದೃಷ್ಟಿಯಿಂದ ಸೂರ್ಯನನ್ನು ನೋಡಿದಾಗ ಯಥಾಸ್ಥಿತಿ ಉಂಟಾಯಿತು. ಸೂರ್ಯನಾರಾಯಣನ ತೇರನ್ನೇ ನಿಲ್ಲಿಸಿದಂತಹ ಆ ಶನಿ 9 ಗ್ರಹಗಳಲ್ಲಿ ಬಲವಂತ ಎನ್ನುವುದಾಗಿ ಒಪ್ಪಿಕೋ ಎನ್ನುವ ಅಂದು ಪಂಡಿತರಾಡಿದ ಮಾತಿಗೆ ನಾನು ಪ್ರತಿಯಾಗಿ ಉಳಿದಿದ್ದೆ. 7.5 ವರ್ಷದ ಅನುಭವದಲ್ಲಿ ನನ್ನನ್ನು ನಾನು ತಿಳಿದುಕೊಂಡು, ನಿಮ್ಮನ್ನು ತಿಳಿದುಕೊಂಡು, ದೃಷ್ಟಿ ಚಮತ್ಕಾರವನ್ನು ಹೊಂದಿರುವಂತಹ ನೀವು ಶಾಂತನಾಗಿ ತಾನು ಒಲಿಯಲು ಗೊತ್ತು ಇಲ್ಲದ ಭಾಗ್ಯ ಕೊಡುವನು. ಇದನ್ನು ಅರ್ಥವಿಸಿಕೊಂಡು ಕೊಡುವ ತೀರ್ಪು. ಓ ಕಲಿಯುಗ ವರದ, 9 ಗ್ರಹಗಳಲ್ಲಿ ಶ್ರೇಷ್ಠ
ನನ್ನ ಸೂರ್ಯಪುತ್ರನಾದಂತಹ ಒಪ್ಪಿದೆಯಲ್ಲ. ಶನಿದೇವ ಶನಿ ಮಹಾತ್ಮ ಎನ್ನುವುದಾಗಿ ಹುಟ್ಟಿಕೊಂಡೆ. ಆದ್ದರಿಂದ ದೇವ, ಬೇಡಿದ ವರವನ್ನು ಕೊಡುವ ಪ್ರಭು ನೀನು. ನಿನ್ನಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ನನಗೆ ಕೊಟ್ಟಂತಹ ಕಷ್ಟವನ್ನು ನನ್ನ ಪ್ರಜಾವರ್ಗಕ್ಕೆ ಮೇಲ್ಕಾಲದಲ್ಲಿ ಕೊಡುವುದಿಲ್ಲ ಎನ್ನುವ ವರವನ್ನು ಕೊಡು ದೇವ. ವಿಕ್ರಮ, ದೇವ, ಕೈಗಾರಾಜ್ಯವು ಕೇಳದೆ ನೀನು ಹೋಗಕ್ಕೆ ಮುಖಗರವಾದ ವರವನ್ನು ಮಾತೆ ಪಡಿಸುವನಲ್ಲ ಸಂತಾನ ಉಳಿಯುವುದಿಲ್ಲ. ವಿಕ್ರಮಾದಿತ್ಯ, ಶನಿದೇವ. ಅರಸನಾದವನಿಗೆ ತಾಯಿಯ ಹೃದಯ ಬೇಕು, ತಂದೆಯ ಹೃದಯ ಬೇಕು. ತಾಯಿಯಾಗಿ ತಂದೆಯಾಗಿ ಪ್ರಜೆಗಳನ್ನು ರಂಜಿಸುವ, ಪ್ರಜೆಗಳನ್ನು ಸದಾ ಕಾಪಿಡುವಂತಹ ಹೊಣೆ ಬೇಕು ಎನ್ನುವುದನ್ನು ಹೇಳುವುದನ್ನು